ನಮಸ್ತೆ. ಇವತ್ತು ಸೋಮವಾರ. ಸೋಮವಾರ ದಿನ ಬಂದು ನಮ್ಗೆ ಮನೆ ದೇವ್ರ ವಾರ ಇರತ್ತೆ. ಹಂಗಾಗಿ ಬೆಳಿಗ್ಗೆನೆ ಪೂಜೆ ಮಾಡೋಣ ಅಂತ ಹೇಳಿ ಸ್ನಾನ ಎಲ್ಲ ಮಾಡ್ಕೊಂಡು ಬಂದೆ. ಯೂಶುವಲಿ ನಮ್ಗೆ ಸೋಮವಾರದೊತ್ತು ಸ್ವಲ್ಪ ಕೆಲಸ ಜಾಸ್ತಿನೇ ಇರುತ್ತೆ. ಬಿಕಾಸ್ ಭಾನುವಾರದೊತ್ತು ನಾನ್ ವೆಜ್ ಎಲ್ಲ ಮಾಡಿರ್ತೀನಿ ಅಲ್ವಾ. ಕೌಂಟರ್ ಟಾಪು, ಟೈಲ್ಸು ಮತ್ತೆ ಗ್ಯಾಸ್ ಎಲ್ಲ ಡೀಪ್ ಕ್ಲೀನ್ ಮಾಡ್ಬಿಡ್ತೀನಿ ನಾನು. ಬಟ್ ಇವಾಗ ಏನಂತಂದ್ರೆ ಈಗ ಕಾರ್ತಿಕ್ ಮಾಸ ಇದ್ದಿದ್ರಿಂದ ನಾನ್ ವೆಜ್ ಮಾಡ್ತಿರ್ಲಿಲ್ಲ. ಹಂಗಾಗಿ ಸೋಮವಾರದೊತ್ತು ನಾನು ಬೆಳಿಗ್ಗೆನೆ ಪೂಜೆ ಮಾಡ್ತಿದ್ದೆ. ಅದೊಂಥರ ನನಗೆ ಚೆನ್ನಾಗ್ ಅನ್ನಿಸ್ತಾ ಇತ್ತು. ಇನ್ನ ಒಂದ್ ತಿಂಗಳಿಂದ ಮಾಡಿರ್ಲಿಲ್ಲ. ಬಟ್ ನೆನ್ನೆ ನಾವು ನಾನ್ ವೆಜ್ ಮಾಡಿದ್ವಿ. ಸೊ ಹೆಂಗೆ ನಾನು ಈ 4 ವಾರ ಮಾಡ್ಕೊಂಡ್ ಬಂದೆ ಅದೇ ತರ ಮಾಡ್ಬೇಕು, ಬೇಗನೆ ಪೂಜೆ ಮಾಡ್ಬೇಕು ಅಂತ ಅನ್ಕೊಂಡು ನೆನ್ನೆ ರಾತ್ರಿನೇ ಫುಲ್ ಕೌಂಟರ್ ಟಾಪ್ ಎಲ್ಲ ಡೀಪ್ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಬೆಳಿಗ್ಗೆ ಎದ್ದ ತಕ್ಷಣ ಪೂಜೆ ಮಾಡೋಣ ಅಂತ ಅನ್ಕೊಂಡು ಹಂಗೂ ಸಣ್ಣ ಪುಟ್ಟ ಅದು ಇದು ಕೆಲಸ ಮಾಡೋ ಅಷ್ಟೊತ್ತಿಗೆ ಟೈಮ್ ಆಗೋಯ್ತು. ಇನ್ನ ಇವ್ರಿಗೆ ಆಫೀಸು ಮತ್ತೆ ಪಾವನಿಗೆ ಕಾಲೇಜಿಗೆ ಲೇಟ್ ಆಗುತ್ತೆ ಅಂತ ಹೇಳಿ ಫಸ್ಟ್ ಎಗೇನ್ ನಾನು ಅಡ್ಗೆ ತಿಂಡಿ ಇದನ್ನೇ ಮಾಡ್ಕೊಂಡು ಆಮೇಲೆ ಪೂಜೆ ಮಾಡ್ಕೊಳಂಗೆ ಆಯ್ತು. ಇವತ್ತು ನಾವ್ ಎಷ್ಟು ಅನ್ಕೋತೀವಿ ಆದ್ರೆ ನಾವ್ ಅನ್ಕೊಳೋದೇ ಒಂದು ಆಗೋದೇ ಒಂದು ಅಂತ ಹೇಳಿ ಅನ್ಸುತ್ತೆ. ಇನ್ನ ಬೇರೆ ಎಲ್ಲಾ ಕೆಲ್ಸಗಳನ್ನು ತುಂಬಾ ಫಾಸ್ಟ್ ಆಗಿ ಮಾಡ್ತೀನಿ ನಾನು. ಆದ್ರೆ ದೇವ್ರ ಪೂಜೆ ವಿಚಾರಕ್ಕೆ ಬಂದಾಗ ನನ್ ಕೈಲಿ ಅಷ್ಟು ಫಾಸ್ಟ್ ಆಗಿ ಮಾಡೋದಕ್ ಆಗೋದೇ ಇಲ್ಲ. ಅದೇನೋ ಅದನ್ನ ಒಂಥರ ನಿಧಾನಕ್ಕೆ ಸಮಾಧಾನವಾಗಿ ಮಾಡಿದ್ರೇನೆ ನನ್ಗೆ ಪೂಜೆ ಮಾಡಿದೀನಿ ಅನ್ನೋ ಒಂದು ಫೀಲ್ ಬರತ್ತೆ. ಫಾಸ್ಟ್ ಆಗಿ ಮಾಡ್ಬಿಟ್ರೆ ಅದು ಒಂದ್ ಕೆಲ್ಸ ಅನ್ಕೊಂಡು ಮಾಡ್ಬಿಟ್ನಾ ಅಂತ ಹೇಳಿ ಅವತ್ತೆಲ್ಲ ಒಂದ್ ದಿನಾನೇ ಸಮಾಧಾನವಾಗಿ ಇರೋದಿಲ್ಲ. ಸೊ ನೀವು ಹಾಗೇನಾ ದೇವ್ರ ಪೂಜೆ ಎಲ್ಲ ಮಾಡಿದಾಗ ನಿಧಾನವಾಗಿ ಮಾಡ್ತೀರಾ ಅನ್ನೋದು ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಇನ್ನ ಇವತ್ತಿನ ದಿನ ಅಂತೂ ನಾನು ಅನ್ಕೊಂಡಂಗ ಆಗದೆ ಇದ್ರೂನು ತುಂಬಾನೇ ಪೀಸ್ಫುಲ್ ಆಗಿ ಸ್ಟಾರ್ಟ್ ಆಯ್ತು ಅಂತಾನೆ ಹೇಳ್ಬೋದು. ನಾಳೆ ಯಾವ ರೀತಿ ಇರತ್ತೆ ಅಂತ ನೋಡೋಣ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.